ದರ್ಶನಕ್ಕೆ ಮಾರ್ಗಸೂಚಿಯನ್ನ ಪ್ರಕಟ ಮಾಡಲಾಗಿದೆ. ಬೆಳಗ್ಗೆ 8:30ರಿಂದ ಸಂಜೆ 5:30ರವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇರುವಂತದ್ದು. ಅಪರ ಜಿಲ್ಲಾಧಿಕಾರಿ ಆಗಿರುವಂತ ಎಂಜೆ ರೂಪಾರಿಂದ ಮಾರ್ಗಸೂಚಿಯನ್ನ ಪ್ರಕಟ ಮಾಡಲಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಂತವರು ಗಮನಿಸಿ, ಇಲ್ಲಿ ಜೂನ್ 30ರವರೆಗೆ ಕ್ಷೇತ್ರದ ವಸತಿ ಗೃಹಗಳಲ್ಲಿ ತಂಗಲಿಕ್ಕೆ ಅವಕಾಶ ಇಲ್ಲ. ಜ್ವರ, ಕೆಮ್ಮು, ಶೀತವಿದ್ದವರಿಗೆ ದೇವಸ್ಥಾನ ಪ್ರವೇಶವನ್ನ ನಿಷಿದ್ಧ ಮಾಡಲಾಗಿದೆ. ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ಸ್ವತಃ ಭಕ್ತರೇ ಶಾಲು ತಂದು ದೇವರ ದರ್ಶನವನ್ನ ಮಾಡಬೇಕು ಅಂತ ಕೂಡ ಮಾರ್ಗಸೂಚಿಯಲ್ಲಿ ಪ್ರಕಟವನ್ನ ಮಾಡಲಾಗಿದೆ. ಗಂಧ, ತೀರ್ಥ, ಮಂಗಳಾರತಿ, ಪ್ರಸಾದ, ಅನ್ನಪ್ರಸಾದ ಇರೋದಿಲ್ಲ. ದೇವಳದ ಗೋಡೆ, ಕಂಬಗಳನ್ನ ಭಕ್ತಾದಿಗಳು ಮುಟ್ಟಬಾರದು ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಅಡ್ಡ ಬೀಳುವುದು ಮತ್ತು ಕೂರಲು ಅವಕಾಶ ಇಲ್ಲ. ದೇವರ ದರ್ಶನವನ್ನ ಪಡ್ಕೊಂಡು ಹೋಗ್ತಾ ಇರಬೇಕು. 65 ವರ್ಷ ಮೇಲ್ಪಟ್ಟ ವೃದ್ಧರು, 10 ವಯಸ್ಸಿನ ಕೆಳಗಿನ ಮಕ್ಕಳು, ಗರ್ಭಿಣಿಯರು ದೇಗುಲಕ್ಕೆ ಬಾರದೇ ಇದ್ದರೆ ಉತ್ತಮ. ಸ್ನಾನಘಟ್ಟ, ಕಲ್ಯಾಣಿಗಳಲ್ಲಿ ಪುಣ್ಯ ಸ್ನಾನಕ್ಕೂ ಕೂಡ ಅನುಮತಿ ಇಲ್ಲ ಅಂತ ತಿಳಿಸಲಾಗಿದೆ. ನಾಳೆ ಯಾದಗಿರಿ ಗ್ರಾಮದ ಮೈಲಾರ ಲಿಂಗೇಶ್ವರ ದೇವಾಲಯ ಕೂಡ ಓಪನ್ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಕೊರೋನಾ ಕೇಸ್ ಹೆಚ್ಚಾಗ್ತಿರೋದ್ರಿಂದ ನಾಳೆ ಭಕ್ತರಿಗೆ ದರ್ಶನ ಭಾಗ್ಯ ಸಿಗೋದು ಅನುಮಾನ. ಸರ್ಕಾರವೇ ದೇವಾಲಯ ಓಪನ್ಗೆ ಆದೇಶ ನೀಡಿದ್ದರೂ ಕೂಡ ಜನರ ಹಿತದೃಷ್ಟಿಯಿಂದ ದೇವಾಲಯ ತೆರೆಯುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಯಾವುದೇ ಸಿದ್ಧತೆಯನ್ನ ಮಾಡಿಕೊಂಡಿಲ್ಲ. ಗ್ರಾಮಸ್ಥರ ಅಭಿಪ್ರಾಯವನ್ನ ಪಡೆದು ನಂತರ ಓಪನ್ ಮಾಡುವ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತಂತೆ. ಅರ್ಚಕರು ಕೂಡ 2 ವಾರ ತೆರೆಯದಂತೆ ಒತ್ತಾಯವನ್ನ ಮಾಡಿದ್ದಾರೆ. ದೇವರ ದರ್ಶನ ಭಾಗಕ್ಕೆ ಈಗಲೇ ಸರ್ಕಾರ ಅನುಕೂಲ ಕಲ್ಪಿಸಿದೆ. ಬಹುತೇಕ ದೇಗುಲಗಳು ಈಗಲೇ ಓಪನ್ ಮಾಡಲು ಬರದ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಕೊರೋನಾ ವೈರಸ್ ಪ್ರಕರಣಗಳು ಹೆಚ್ಚಿಗೆ ಬೆಳಕಿಗೆ ಬರ್ತಿರೋ ಹಿನ್ನೆಲೆಯಲ್ಲಿ ಕೂಡ ಬಹುತೇಕ ಮೈಲಾಪುರ ಗ್ರಾಮದ ಮೈಲಾರಲಿಂಗೇಶ್ವರ ದೇವಾಲಯ ನಾಳೆ ಓಪನ್ ಆಗುವುದು ಡೌಟ್ ಎನ್ನಲಾಗ್ತಾ ಇದೆ. ಈಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಕೊರೋನಾ ವೈರಸ್ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ದೇವೆ. ಯಾದಗಿರಿ ತಾಲೂಕು ಮತ್ತು ಗುರುಮಿಟ್ಕಲ್ ತಾಲೂಕಿನ ಬಹುತೇಕ ಹಳ್ಳಿ ಮತ್ತು ತಾಂಡಾದಲ್ಲಿ ಕೂಡ ಕೊರೋನಾ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ದಾವೆ. ಇದೇ ಮೈಲಾಪುರ ಗ್ರಾಮದ ಮೈಲಾರಲಿಂಗೇಶ್ವರ ದೇವಾಲಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಖ್ಯಾತಿ ಹೊಂದಿದಂಥ ದೇವಾಲಯವಾಗಿದ್ದು, ಇದು ಮೈಲಾರಲಿಂಗೇಶ್ವರ ದೇವಾಲಯಕ್ಕೆ ಅಪರ ಮಹಾರಾಷ್ಟ್ರದ ಭಕ್ತರು ಕೂಡ ಹೊಂದಿದ್ದಾರೆ ಮತ್ತು ತೆಲಂಗಾಣ, ಆಂಧ್ರ ಮತ್ತು ರಾಜ್ಯದ ಸುತ್ತಲಿನ ಭಾಗದ ಜಿಲ್ಲೆಯ ಭಕ್ತರು ಕೂಡ ಅಪರ ಭಕ್ತರು ಹೊಂದಿದ್ದಾರೆ. ಈಗಾಗಲೇ ಮೈಲಾಪುರ ಗ್ರಾಮದ ಮೈಲಾರಲಿಂಗೇಶ್ವರದಲ್ಲಿ ಮೈಲಾರಲಿಂಗೇಶ್ವರ ದೇವಾಲಯ ಸನ್ನಿಧಿಯಲ್ಲಿ ನಾವು ನೋಡ್ಬೋದು. ನಾಳೆ ದೇವಾಲಯ ಓಪನ್ ಮಾಡಲು ಇನ್ನೂ ಯಾವುದೇ ಸಿದ್ಧತೆ ಮಾಡಿಕೊಂಡಿಲ್ಲ. ಯಾಕಂತಂದರೆ ಇಲ್ಲಿವರೆಗೂ ಓಪನ್ ಮಾಡುವುದಾದರೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ರು, ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇದ್ರು. ಬಹುತೇಕವಾಗಿ ನಾಳೆ ದೇವಾಲಯ ಓಪನ್ ಮಾಡೋದು ಡೌಟ್ ಎನ್ನಲಾಗ್ತದೆ. ಇದೇ ಮೈಲಾಪುರ ಗ್ರಾಮದ ಪಕ್ಕದ ಹಳಿಗೆರೆ ಗ್ರಾಮದಲ್ಲಿ ಮತ್ತು ಸುತ್ತಲಿನ ಬಳಿಚಕ್ರ ಮತ್ತು ಮೊದಲಾದ ಭಾಗದ ಹಳ್ಳಿಯಲ್ಲಿ ಕೂಡ ಕೊರೋನಾ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರೋ ಹಿನ್ನೆಲೆಯಲ್ಲಿ ಕೊರೋನಾ ಪಾಸಿಟಿವ್ ವ್ಯಕ್ತಿ ಜೊತೆ ಯಾರಾದರೂ ಪ್ರಾಥಮಿಕ ಸಂಪರ್ಕ ಹೊಂದಿದಂಥ ವ್ಯಕ್ತಿ ದೇವರ ದರ್ಶನಕ್ಕೆ ಬಂದರೆ ನಮಗೆ ಕೂಡ ಸಮಸ್ಯೆ ಆಗಲಿದೆ ಎಂಬುದು ಕೂಡ ಇಲ್ಲಿನ ಗ್ರಾಮಸ್ಥರು ಕೂಡ ಒಂದು ಮಾತಾಗಿದೆ. ಹೀಗಾಗಿ ತಹಶೀಲ್ದಾರ್ ಅವರು ಕೂಡ ಇನ್ನೂ ಮಧ್ಯಾಹ್ನ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೂಡ ಕೈಗೊಳ್ಳಲಿದ್ದಾರೆ. ನಾವು ನೋಡ್ಬೋದು, ಇಲ್ಲಿವರೆಗೂ ಕಳೆದ 3 ತಿಂಗಳಿಂದ ಮೈಲಾಪುರ ಗ್ರಾಮದ ಮೈಲಾರಲಿಂಗೇಶ್ವರ ದೇವಾಲಯ ಸಂಪೂರ್ಣ ಬಂದಿದೆ. ದೇವಾಲಯಕ್ಕೆ ಬೀಗ ಕೂಡ ಹಾಕಲಾಗಿದೆ. ಕೇವಲ ನಿತ್ಯವೂ 2 ಟೈಮು ಪೂಜೆ ಮಾಡಲಾಗಿದೆ. ಆದರೆ ಭಕ್ತರಿಗೆ ದರ್ಶನ ಭಾಗಕ್ಕೆ ಇನ್ನೂ ಯಾವುದೇ ಅನುಕೂಲ ಕಲ್ಪಿಸಿಲ್ಲ. ಖುದ್ದಿಲ್ಲಿ ಅರ್ಚಕರಿದ್ದಾರೆ, ನಾವು ಏನು ಹೇಳ್ತಾರೆ ಕೇಳೋಣ. ಯಾಕಂತಂದರೆ ಈಗ ಸರ್ಕಾರ ದೇವಾಲಯ ಓಪನ್ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದೆ ನಾಳೆ ಓಪನ್ ಮಾಡೋಕ್ಕೆ. ಇಲ್ಲಿ ನೀವೇನು ಹೇಳ್ತೀರಿ ನಾಳೆ ಓಪನ್ ಮಾಡೋ ಬಗ್ಗೆ? ಸರ್, ನಾವೇನಿಲ್ಲ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಸ್ವಲ್ಪ ದಿನನಿತ್ಯನೂ 50ರಿಂದ 100 ಹೆಚ್ಚಿಗೆ ಆಗ್ತಾ ಅಂತ ಬರ್ತಾಯಿದೆ. ಅದಕ್ಕಾಗಿ 1 ವಾರ 2 ವಾರ ನಮಗೊಂದು ಟೈಮ್ ಕೊಟ್ಟರೆ ಒಂದು ಒಳ್ಳೇದಾಗ್ತದೆ ಅಂತ ನಮಗೂ ಒಂದು ಅಭಿಪ್ರಾಯ. ಯಾಕಂದರೆ ಇಲ್ಲಿ ಈಗ ಬಾಜು ಹಳ್ಳಿಗೆರೆ ಅದ, ಬಳಿಚಕ್ರ ಅದ, ಅಲ್ಲಿಂದ ಗುರುಮಿಟ್ಕಲ್ ಅದ, ಈಗ ಸುರ್ಪುರ ಅದ, ಶಾಪುರ. ಯಾಕಂದರೆ 4 ರಾಜ್ಯದಿಂದ ಜನರು ಬರ್ತಾರೆ ನಮ್ಮಲ್ಲಿ. 4 ರಾಜ್ಯದಿಂದ ಜನರು ಬರ್ಬೇಕಾದ್ರೆ ಏನು ಯಾವ ಊರ್ದಾಗ ಎಲ್ಲೆಲ್ಲಿ ಏನಾದ್ರು ಯಾರಿಗೆ ಗೊತ್ತಿಲ್ಲ. ಅದಕ್ಕಾಗಿ 1 ವಾರ 2 ವಾರ ಯಾಕಂದ್ರೆ ಒಂದು ಅಮಾವಾಸ್ಯೆ ತನಕ ನಮಗೆ ಟೈಮ್ ಕೊಟ್ಟರೆ ಒಂದು ಒಳ್ಳೇದಾಗ್ತದೆ ಅಂತ ಹೇಳಿ ಒಂದು ಅಭಿಪ್ರಾಯ. ಇದು ಇಲ್ಲಿನ ಅರ್ಚಕರ ಮಾತಾಗಿದೆ. ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ದೇವರ ದರ್ಶನಕ್ಕೆ ಕಾದು ಕುಳಿತಿದ್ದಂತ ಭಕ್ತರಿಗೆ ನಾಳೆಯಿಂದ ದೇವರ ದರ್ಶನ ಸಿಗ್ತಾ ಇದೆ. ಈ ಬಗ್ಗೆ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ? ವಿನಾಯಿತಿ ನೀಡಲಾಗಿದೆ.
ದೇವಾಲಯಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ರಾಜ್ಯ ಸರ್ಕಾರದ ಅನುಮೋದನೆ ಮೇರೆಗೆ ನಾವು ನಾಳೆಯಿಂದ ನಮ್ಮ ಇಲಾಖೆ ಎಲ್ಲ ದೇವಸ್ಥಾನಗಳು ಕೂಡ ಅನಿವಾರ್ಯ ಆದರೆ ಕೆಲವು ಕಡೆಗಳಲ್ಲಿ ವಿನಾಯಿತಿ ನೀಡಲಾಗಿದೆ. ನಾಳೆಯಿಂದ ದೇವಸ್ಥಾನ ತೆರಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸಿ ಆದೇಶವನ್ನು ಕೊಡಲಾಗಿದೆ. ಬೇಕಾದಂತೆ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಕಿರಿಯ ಅಧಿಕಾರಿಗಳು ಎಲ್ಲರೂ ಮೀಟಿಂಗ್ ಮಾಡಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಸ್ವಚ್ಛತೆ ಕಡೆ ಗಮನ ಕೊಟ್ಟು ದೇವರ ದರ್ಶನಕ್ಕೆ ಸೀಮಿತಗೊಳಿಸಿ ನಾಳೆಯಿಂದ ದೇವಸ್ಥಾನಗಳು ತೆರೆಯಲ್ಪಡ್ತವೆ. ದೇವಾಲಯಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ರಾಜ್ಯ ಸರ್ಕಾರದ ಅನುಮೋದನೆ ಮೇರೆಗೆ ನಾವು ನಾಳೆಯಿಂದ ನಮ್ಮ ಇಲಾಖೆ ಎಲ್ಲ ದೇವಸ್ಥಾನಗಳು ಕೂಡ ಅನಿವಾರ್ಯ ಆದರೆ ಕೆಲವು ಕಡೆಗಳಲ್ಲಿ ವಿನಾಯಿತಿ ನೀಡಲಾಗಿದೆ. ನಾಳೆಯಿಂದ ದೇವಸ್ಥಾನ ತೆರಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸಿ ಆದೇಶವನ್ನು ಕೊಡಲಾಗಿದೆ. ಬೇಕಾದಂತೆ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಕಿರಿಯ ಅಧಿಕಾರಿಗಳು ಎಲ್ಲರೂ ಮೀಟಿಂಗ್ ಮಾಡಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಸ್ವಚ್ಛತೆ ಕಡೆ ಗಮನ ಕೊಟ್ಟು ದೇವರ ದರ್ಶನಕ್ಕೆ ಸೀಮಿತಗೊಳಿಸಿ ನಾಳೆಯಿಂದ ದೇವಸ್ಥಾನಗಳು ತೆರೆಯಲ್ಪಡ್ತವೆ.